ನಮಸ್ಕಾರ, ನಾನು ಚಂದ್ರಪ್ರಭು. ನಾವೀಗ ವಿಯೆಟ್ನಾಂ ದೇಶದ ಹನಾಯ್ ಸಿಟಿಯಲ್ಲಿರುವಂಥ ಟ್ರೈನ್ ಸ್ಟ್ರೀಟ್ ಹತ್ರ ಬಂದಿದ್ದೇವೆ. ಇಲ್ಲಿ ಟ್ರೈನ್ ನೋಡಬೇಕಾದ್ರೆ ನಾವು ದುಡ್ಡು ಕೊಡಬೇಕು. ಇದೊಂಥರ ಸ್ಪೆಷಲ್. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಗಾದರೂ ಟಿಕೆಟ್ ತಗೋಬೇಕು, ಟ್ರೈನಲ್ಲಿ ದುಡ್ಡು ಕೊಟ್ಟು ಹೋಗಬೇಕು. ಆದರೆ ಇಲ್ಲಿ ಹಂಗೆ ಅಲ್ಲ, ನಿಂತು ನಾವು ಟ್ರೈನ್ ನೋಡಬೇಕಾದ್ರೆ ದುಡ್ಡು ಕೊಡಬೇಕು. ಯಾರಿಗೆ ಅಂದರೆ, ಈ ಟ್ರೈನ್ ಸ್ಟ್ರೀಟ್ ಹತ್ರ ಅಂಗಡಿಗಳು ಕಾಣ್ತಾ ಇದ್ದಾವೆಲ್ಲ, ಈ ಅಂಗಡಿ ಹತ್ರ ಕೂತ್ಕೊಳ್ಳಿಕ್ಕೆಲ್ಲ ಅವರು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಏನಂದರೆ ಅವ್ರ ಹತ್ರ ಟೀ, ಕಾಫಿ, ಜ್ಯೂಸು, ಎಳ್ನೀರು ಏನಾದರೂ ತಗೊಂಡು ಅಲ್ಲಿ ಕೂತ್ಕೊಂಡ್ರೆ ನಾವು ಟ್ರೈನ್ ಬಂದಾಗ ಟ್ರೈನ್ ಹೆಂಗೆ ಹೋಗ್ತದೆ ಅದೇ ಥರ ನಾವು ಸೈಡಲ್ಲಿ ನಿಂತು ನಮ್ಮ ವಿಡಿಯೋ, ಫೋಟೋ ಎಲ್ಲ ತೆಗಿಬಹುದು. ಆದರೆ ಕಂಡೀಷನ್ ಏನಂದರೆ, ಏನಾದರೂ ಒಂದು ಐಟಮ್ ತಗೊಳ್ಳೇಬೇಕು. ಆ ಐಟಮ್ಮು ಟ್ರೈನ್ ಹೋಗೋವರೆಗೆ ಖಾಲಿ ಆಗಬಾರ್ದು. ಖಾಲಿ ಆದರೆ ಮತ್ತೆ ಪುನಃ ಬಂದು ಕೇಳ್ತಾರೆ ಇನ್ನೇನು ಬೇಕಂತ ಹೇಳ್ಬಿಟ್ಟು. ಅದರಿಂದಾಗಿ ಅದು ಸ್ವಲ್ಪ ಕುಡಿಬೇಕು. ಇಲ್ಲಿ ಟ್ರೈನ್ ಬರುವಾಗ ಮಾತ್ರ ತುಂಬ ಜಾಗ್ರತೆಯಲ್ಲಿ ಇರಬೇಕು. ಯಾಕೆಂದರೆ ಟ್ರೈನ್ ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತದಂತೆ. ಮತ್ತು ಈ ಗ್ಯಾಪ್ ನೋಡಿ ಎಷ್ಟು ಕಡಿಮೆ ಇದೆ ನಾವು ಕೂತ್ಕೊಂಡದ್ದು ಮತ್ತು ಟ್ರ್ಯಾಕಿಗೆ. ಏನಾದರೂ ಹೆಚ್ಚು ಕಡಿಮೆ ಅಂದರೆ ಟ್ರೈನ್ ಕೆಳಗೇನೆ. ಇಲ್ಲಿ ಟ್ರೈನು ದಿನಕ್ಕೆ 2 ಸಾರಿ ಬರ್ತದಂತೆ. ಆದರೆ ಭಾನುವಾರ ದಿವಸ ಜಾಸ್ತಿ ಬರ್ತದಂತೆ. ನಾವು ಆ್ಯಕ್ಚುಲಿ ಇವತ್ತು ಭಾನುವಾರ ಬಂದಿದ್ದೇವೆ ಇಲ್ಲಿಗೆ. ಇವಾಗ ಸಮಯ ರಾತ್ರಿ 9 ಗಂಟೆ. ಇನ್ನೇನು 15 ನಿಮಿಷದಲ್ಲಿ ಟ್ರೈನ್ ಬರ್ತದೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಮಾರ್ಗವನ್ನು 1902ರಲ್ಲಿ ಫ್ರೆಂಚ್ನವರು ಸ್ಟಾರ್ಟ್ ಮಾಡಿದ್ದಂತೆ. ಇವಾಗ ಏನಂದರೆ ಇದೊಂದು ಒಳ್ಳೆ ಪ್ರವಾಸಿ ತಾಣ ಆಗಿದೆ, ಆಕರ್ಷಣೀಯ ತಾಣ ಆಗಿದೆ ಇದೀಗ. ನೋಡಿ, ಟ್ರೈನ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಎಂಡಲ್ಲಿ ಬರ್ತಾ ಇದೆ ನೋಡಿ. ಯಾರು ಇಲ್ಲ ಅಂತಾರೆ. ಹೊಸ ಎಕ್ಸ್ಪೀರಿಯನ್ಸ್ ನಮಗೆ.